ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಚಾರ್ಮಾಡಿ ಘಾಟ್ ವಾತಾವರಣ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕೊಂಚ ವಿರಾಮ ನೀಡ್ತಾ ಇದೆ ಮಳೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ ಆಗುತ್ತೆ. ಆದರೆ ದಟ್ಟ ಮಂಜು ಕವಿದಿದೆ. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಘಾಟ್ನ ರಸ್ತೆಗಳ ಫಾಲ್ಸ್ ಬಳಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಅಂತವರಿಗೆ ಪೊಲೀಸರು ಕ್ಲಾಸ್ ತಗೊಂಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ, ಇದು ಚಾರ್ಮಾಡಿ ಘಾಟ್ನ ದೃಶ್ಯ. ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಕಾರಣ ದಟ್ಟವಾದಂತ ಮಂಜು ಆವರಿಸಿದೆ. ಮಳೆ ಸ್ವಲ್ಪ ವಿರಾಮ ಕೊಟ್ಟರೂ ಕೂಡ ಮಂಜಿನಿಂದ ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ. ಇನ್ನು ಘಾಟ್ನ ರಸ್ತೆಗಳ ಫಾಲ್ಸ್ ಬಳಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಕೃತಕ ಫಾಲ್ಸ್ಗಳು ಸೃಷ್ಟಿಯಾಗುತ್ತೆ ಮಳೆ ಸುರಿದ ನಂತರದಲ್ಲಿ. ಹಾಗಾಗಿ ವಾಹನಗಳನ್ನ ನಿಲ್ಲಿಸೋದು ಕೂಡ ತಪ್ಪು ಅನ್ನೋದಾಗಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ರಸ್ತೆಯುದ್ದಕ್ಕೂ ವಾಹನಗಳನ್ನ ನಿಲ್ಲಿಸಿದ್ರೆ ಓಡಾಡೋರಿಗೆ ಸಮಸ್ಯೆ ಆಗುತ್ತೆ, ವಾಹನ ಸಂಚಾರಕ್ಕೆ ಸಮಸ್ಯೆ ಆಗುತ್ತೆ ಅಂತ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಈ ನಡುವೆ ಕೃತಕ ಫಾಲ್ಸ್ಗಳ ಫೋಟೋ ತೆಗೆಯೋದು, ಪ್ರವಾಸಿಗರು ಆ ನೀರಿನಲ್ಲಿ ಮೋಜು ಮಸ್ತಿ ಮಾಡೋದನ್ನ ಮಾಡ್ತಿದ್ದಾರೆ. ಇದನ್ನ ಗಮನಿಸಿರುವಂತಹ ಪೊಲೀಸರು ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ. ನೋಡಿ, ಅರ್ಧಕ್ಕರ್ಧ ರೋಡನ್ನೇ ಬ್ಲಾಕ್ ಮಾಡಿಬಿಡ್ತಾರೆ. ಈ ಘಾಟ್ಗಳಲ್ಲಿ ಟರ್ನ್ಸ್ಗಳಲ್ಲಿ ತುಂಬಾ ಡೇಂಜರ್ ಅಂತ ಹೇಳಲಾಗುತ್ತೆ. ನಿಧಾನವಾಗಿ ಚಲಿಸಬೇಕು ವಾಹನ ಅಂತ. ಒಂದ್ ಕಡೆ ದಟ್ಟವಾದಂಥ ಮಂಜು ಆವರಿಸಿದೆ. ಈ ನಡುವೆ ನೀವುಗಳು ಅಕ್ಕಪಕ್ಕದ ರೋಡ್ಗಳಲ್ಲಿ ವಾಹನಗಳನ್ನು ನಿಲುಗಡೆ ಮಾಡಿದ್ರೆ ಹೇಗೆ ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಅಶ್ವಿತ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಇಲ್ಲಿನ ಪ್ರಕೃತಿ ಸೌಂದರ್ಯ ಏನಿದೆ ಅದು ರಮಣೀಯವಾಗಿರುತ್ತೆ. ಅದನ್ನು ವರ್ಣಿಸಲು ಪದಗಳು ಕೂಡ ಸಾಲಲ್ಲ. ನಾವೀಗ ಚಿಕ್ಕಮಗಳೂರು ಜಿಲ್ಲೆಯ ಚಾರ್ಮಾಡಿ ಘಾಟ್ ಸಮೀಪ ಇರುವಂತಹ ಮಲೆಯ ಮಾರುತ ಎಂಬ ಸ್ಥಳದಲ್ಲಿದ್ದೇವೆ. ಇಲ್ಲಿನ ಪ್ರಕೃತಿ ಸೌಂದರ್ಯ ಏನು ಆಕರ್ಷಣೀಯವಾಗಿರುವಂಥದ್ದು. ಒಂದೊಂದು ದೃಶ್ಯವೂ ಕೂಡ ದೃಶ್ಯ ಕಾವ್ಯವೇ ಸರಿ. ಏನು ಮಳೆಗಾಲದಲ್ಲಿ ಈ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಒಂದು ಅದ್ಭುತವಾದ ದೃಶ್ಯ ಕಾವ್ಯವೇ ಸೃಷ್ಟಿಯಾಗುತ್ತೆ. ಅದು ಪ್ರಕೃತಿಯೇ ರಚನೆ ಮಾಡುವಂತಹ ದೃಶ್ಯ ಕಾವ್ಯ. ನಾವಿಲ್ಲಿ ನೋಡ್ತಾ ಇದ್ದೇವೆ. ಏನು ಹಸಿರು ರಾಶಿಯ ಮೇಲೆ ಮಂಜಿನ ಚಿತ್ತಾರಗಳನ್ನು ನಾವಿಲ್ಲಿ ನೋಡ್ತಿದ್ದೇವೆ. ಮುಖಕ್ಕೆ ಕಾಣದಲ್ಲಿ ಇರುವಂತಹ ಮಟ್ಟಕ್ಕೆ ಈ ಮಂಜು ಆವರಿಸ್ಕೊಂಡಿದೆ. ಇಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ವಾತಾವರಣ ಬದಲಾಗುತ್ತೆ. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಿದ್ದೇವೆ, ಸಂಪೂರ್ಣವಾಗಿ ದಟ್ಟವಾಗಿ ಮಂಜು ಆವರಿಸ್ಕೊಂಡಿರುವಂಥದ್ದು. ಅದು ಏನು ಪ್ರವಾಸಿಗರನ್ನ ತನ್ನತ್ತ ಸೆಳಿತಾ ಇದೆ. ಇಂತಹ ದೃಶ್ಯ ಏನಿದೆ ಇದು ಮಳೆಗಾಲದಲ್ಲಿ ಮಾತ್ರ ನೋಡಲಿಕ್ಕೆ ಸಿಗುವಂಥದ್ದು. ಪ್ರಮುಖವಾಗಿ ಚಾರ್ಮಾಡಿ ಘಾಟ್ ಅಂದ್ರೇನೆ ಅದೊಂದು ಸೌಂದರ್ಯ. ಅದು ರಾಜ್ಯದ ಬ್ಯೂಟಿಫುಲ್ ಪ್ಲೇಸಸ್ ಅಂತಾನೆ ಕರೀತಾರೆ. ಜೊತೆಗೆ ಇಂತಹ ಒಂದು ಅದ್ಭುತ ದೃಶ್ಯ ಕಾವ್ಯಗಳು ಸೃಷ್ಟಿಯಾಗುವಂಥ ಘಾಟ್ಗಳಲ್ಲಿ ರಾಜ್ಯದಲ್ಲಿ ಚಾರ್ಮಾಡಿ ಘಾಟ್ ಕೂಡ ಒಂದು. ಇಲ್ಲಿ ಮಳೆಗಾಲ ಆರಂಭ ಆಗ್ತಿದ್ದಂತೆ ಧಾರಾಕಾರವಾಗಿ ಮಳೆ ಸುರಿಯುತ್ತೆ. ಜೊತೆಗೆ ದಟ್ಟವಾದ ಮಂಜು ಕೂಡ ಆವರಿಸುತ್ತೆ. ಈ ಒಂದು ಮಂಜಿನ ಮತ್ತು ಈ ಪ್ರಕೃತಿಯ ನಡುವಿನ ಚೆಲ್ಲಾಟ ಏನಿದೆ ಅದು ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತೆ. ನಾವೀಗ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಸಂಪೂರ್ಣವಾಗಿ ಮಂಜಿನಿಂದ ಆವರಿಸ್ಕೊಂಡಿರುವಂಥದ್ದು. ಇನ್ನು ಕ್ಷಣಕ್ಕೂ ಕೂಡ ಇಲ್ಲಿನ ವಾತಾವರಣ ಬದಲಾಗುತ್ತೆ. ಈಗ ದಟ್ಟವಾಗಿ ಮಂಜಿದೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಮಳೆ ಕೂಡ ಆರಂಭವಾಗುತ್ತೆ. ಅಂತಹ ಒಂದು ವಾತಾವರಣ ಇರುವಂಥದ್ದು. ಪ್ರಮುಖವಾಗಿ ಸಂಪೂರ್ಣವಾಗಿ ಮಂಜು ಆವರಿಸಿದೆ. ನಾವಿಲ್ಲಿ ನೋಡ್ತಾ ಇದ್ದೇವೆ, ಯಾರಿಗೂ ಮುಖಕ್ಕೆ ಕಾಣದೇ ಇರುವಂಥದ್ದು. ಇಲ್ಲಿ ವಾಹನಗಳನ್ನು ಒಂದು ಸಂಚಾರ ಮಾಡೋದು ಕೂಡ ಸಾಕಷ್ಟು ಕಷ್ಟದ ಒಂದು ಸಾಹಸವೇ ಸರಿ. ಪ್ರಮುಖವಾಗಿ ಏನು ಪಶ್ಚಿಮ ಘಟ್ಟ ಸಾಲು, ಅದರಲ್ಲೂ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಏನು ಮಳೆಗಾಲ ಆರಂಭವಾಗ್ತಿದ್ದಂತೆ ಅದ್ಭುತವಾದ ವರ್ಣನೆಗೆ ನಿಲುಕದ ಒಂದು ದೃಶ್ಯ ಕಾವ್ಯ ಸೃಷ್ಟಿಯಾಗಿದೆ. ಇದನ್ನು ನೋಡಲಿಕ್ಕೆ ಪ್ರವಾಸಿಗರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಏನು ಮಳೆಗಾಲದಲ್ಲಿ ಸೃಷ್ಟಿಯಾಗ್ತಾ ಇರುವಂತಹ ಈ ಅದ್ಭುತವಾದ ಕಾವ್ಯ ಏನಿದೆ ಇದನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.